ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಮುಳಬಾಗಿಲು ತಾಲೂಕಿನ ಆವಣಿ ಜಾತ್ರೆಯ ವಿಶೇಷ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲೂ ಸ್ಕಿಪ್ ಮಾಡದೆ ಖಂಡಿತವಾಗ್ಲೂ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ. ಸೀತಾದೇವಿ ಲವಕುಶರಿಗೆ ಜನ್ಮ ನೀಡಿದ ಸ್ಥಳ ಆವಣಿ ಕ್ಷೇತ್ರ ಆಗಿರುತ್ತೆ. ಇಲ್ಲಿ ಬೆಟ್ಟದ ಮೇಲೆ ಆವಣಿ ಕ್ಷೇತ್ರದ ಬೆಟ್ಟದ ಮೇಲೆ ಲವಕುಶರ ಜನ್ಮಸ್ಥಳದ ಎಲ್ಲ ಕುರುಹುಗಳು ಸಹ ಇದೆ. ಅದು ತುಂಬ ಚೆನ್ನಾಗಿ ನಡೆಯುತ್ತೆ. ಶಿವರಾತ್ರಿ ಆಗಿದ್ದ ಮಾರನೇ ದಿವಸ ಅಂದರೆ ಅಮಾವಾಸ್ಯೆ ದಿವಸ ಇಲ್ಲಿ ಜಾತ್ರೆ ಅನ್ನೋದು ನಡೆಯುತ್ತೆ. ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇದು ಆವಣಿ ಜಾತ್ರೆ ಆಗಿರುತ್ತೆ. ಮುಳಬಾಗಿಲಿನಿಂದ ಸರಿಸುಮಾರು 14 ಕಿಲೋಮೀಟರ್ ದೂರದಲ್ಲಿರುವ ಆವಣಿ ಕ್ಷೇತ್ರ ಆವಣಿ ಜಾತ್ರಾ ಮಹೋತ್ಸವ ಅನ್ನೋದು 17ನೇ ತಾರೀಕು ಫೆಬ್ರವರಿ 2026ರಂದು ನಡೆದಿತ್ತು. ನಾವು ಸಹ ಹೋಗಿದ್ವಿ. ತೇರು ಸಹ ಮೂವ್ ಆಗಿತ್ತು, ಮುಂದೆ ಹೋಗ್ತಾ ಇತ್ತು, ಚಲಿಸ್ತಾ ಇತ್ತು. ಎಷ್ಟು ಸುಂದರವಾಗಿತ್ತು ನೋಡಿ. ರಾಮಲಿಂಗೇಶ್ವರ ಸ್ವಾಮಿಯನ್ನು ಇದರಲ್ಲಿ ಇರಿಸಿ ತೇರು ಅನ್ನೋದು ನಡೆಸ್ತಾರೆ. ಸೀತಾದೇವಿ ರಾಮಲಿಂಗೇಶ್ವರ ಸ್ವಾಮಿಯ ತೇರು ಆಗಿರುತ್ತೆ. ಮಧುವಣಗಿತ್ತಿಯಂಗೆ ಅಲಂಕಾರಗೊಂಡು ಮುಂದೆ ಚಲಿಸ್ತಾ ಹೋಗುತ್ತೆ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ನಂದಿ ಬೆಟ್ಟದಲ್ಲಿ ಅಂದರೆ ನಂದಿಯಲ್ಲಿ ಜಾತ್ರೆ ಆಗಿದ್ದು ಮರುದಿನ ಈ ಆವಣಿಯಲ್ಲಿ ತೇರು ಅನ್ನೋದು ಶುರುವಾಗುತ್ತೆ. ಅಲ್ಲಿ ಜಾತ್ರೆ ಮಾಡಿದ್ರೇ ಅಂದರೆ ತೇರು ಮಾಡಿದ್ರೇ ಇಲ್ಲಿ ತೇರು ಅನ್ನೋದು ಮಾಡೋದು ಅಂತ ಒಂದು ಪ್ರತೀತಿ ಆಗಿದೆ. ತುಂಬ ಜನಸಾಗರ ಎಲ್ಲ ಕಡೆಯಿಂದನೂ ಬಂದು ಆಗಮಿಸಿ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗ್ತಾರೆ. ನೋಡಿ, ಇಷ್ಟು ಜನಸಾಗರದಲ್ಲೂ ಸಹ ಇಲ್ಲಿ ನಿಂತು ಹೆಂಗಸರೆಲ್ಲ ಮಾತಾಡ್ತಾ ಇದ್ದಾರೆ. ಇಲ್ಲಿ ತೆಲುಗು ಭಾಷೆ ಅನ್ನೋದು ಜಾಸ್ತಿ ಆಗಿರೋದ್ರಿಂದ ತೆಲುಗಿನಲ್ಲೇ ಮಾತಾಡ್ತಾರೆ. ತುಂಬ ಚೆನ್ನಾಗಿ ವಿಜೃಂಭಣೆಯಂಗೆ ನಡೆಯುತ್ತೆ. ನಾವು ಹೋದಾಗ ಸರಿಸುಮಾರು ಒಂದು 3 ಗಂಟೆ ಮೇಲೇ ಆಗಿತ್ತು. ಹಾಗಾಗಿ ಸ್ವಲ್ಪ ಜನ ಕಡಿಮೆ ಆಗಿದ್ರು. ಆದರೆ ಜನಕ್ಕೇನು ಕಮ್ಮಿ ಇಲ್ಲ. ಮರಳು ಹಾಕಿದ್ರೆ ಕೂಡ ನೆಲಕ್ಕೆ ಬೀಳಲ್ಲ ಅಂತಾರೆ ನೋಡಿ, ಆ ರೀತಿಯಾಗಿ ಇರುತ್ತೆ ಜನ ಅನ್ನೋದು. ಹಾಗೆ ಜಾತ್ರೆಗೆ ಏನಕ್ಕೆ ಹೋಗಬೇಕು ಅಂದರೆ ಈ ಮನೆ ಬಳಕೆ ಉಪಯೋಗದ ಕೆಲವೊಂದು ವಸ್ತುಗಳು ಈ ಜಾತ್ರೆಯಲ್ಲೇ ಸಿಗೋದು ಅಂತ ಹೇಳ್ಬೋದು. ಒಂದು ಬಾಣಲಿನೇ ಆಗಿರ್ಬೋದು, ಒಂದು ಏನೇ ಆಗಿರ್ಬೋದು, ಈ ರೀತಿ ವಸ್ತುಗಳು ಜಾತ್ರೆಗಳಲ್ಲಿ ಮಾತ್ರನೇ ಸಿಗುತ್ತೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಜಾತ್ರೆ ಅನ್ನೋದು ನಡೆದಿತ್ತು. ದೇವ್ರಿಗೆ ಹೂವು ಬಾಳೆನೆಲ್ಲ ಹಾಕಿ ಇನ್ನೊಂದು ಇಲ್ಲಿ ಪ್ರತೀತಿ ಅಂದರೆ ಮೈ ಮೇಲೆ ಪುಲ್ಪುರಿ ಅಂತಾರೆ ನೋಡಿ, ಅದು ಬಂದಿರೋರಂತೂ ಇಲ್ಲಿ ತೇರಿಗೆ ಉಪ್ಪು ಮೆಣಸು ಹಾಕ್ತಾರೆ. ಹರಕೆ ಹೊತ್ಕೊಂಡು ಈ ರೀತಿ ಹಾಕೋ ಪದ್ಧತಿ ಸಹ ಇದೆ. ಹಾಕಿದ್ರೆ ಅದು ಉದುರೋಗ್ತವೆ ಅನ್ನೋದು ಇಲ್ಲಿ ವಾಡಿಕೆ ಆಗಿದೆ. ಹಾಗೆ ಇಲ್ಲಿ 20 ರೂಪಾಯಿಂದು ಸೇಲು ಅಂತ ಇತ್ತು. ನೋಡಿಕೊಂಡು ನಾವು ಮುಂದೆ ಸಾಗಿದ್ವಿ. ಹೀಗೆ ಅಂಗಡಿ ಮುಂಗಟ್ಟುಗಳಿಗಂತೂ ಕಡಿಮೆ ಇಲ್ಲ. ಈ ಜಾತ್ರೆ ಮಹೋತ್ಸವ ಅನ್ನೋದು 1 ವಾರ ನಡೆಯುತ್ತೆ. ಒಂದೊಂದು ದಿವಸಕ್ಕೆ ಒಂದೊಂದು ಪ್ರೋಗ್ರಾಮ್ನಂತೆ ಕಲ್ಯಾಣೋತ್ಸವ, ಪಲ್ಲಕ್ಕಿ ಉತ್ಸವ, ಕರಗ, ಈ ರೀತಿ ಒಂದೊಂದು ದಿವಸ ನಡೆಯುತ್ತೆ. 1 ವಾರ ನಡೆಯುತ್ತೆ ಜಾತ್ರೆ ಅಂತೂ. ಅಮಾವಾಸ್ಯದಿಂದ 1 ವಾರ ನಡೆಯುತ್ತೆ. ಹಾಗೆ ಇಲ್ಲಿ ನೋಡಿ 20 ರೂಪಾಯಿ 30 ರೂಪಾಯಿ ಸೇಲು ಅಂತ ಹಾಕಿದ್ರು. ನಾವು ಒಳಗಡೆ ಹೋಗಿ ನೋಡ್ತೀವಿ 100 ರೂಪಾಯಿ, ಒಂದು 100 ರೂಪಾಯಿ ಇದೆ, 50 ರೂಪಾಯಿ ಇದೆ, 40 ರೂಪಾಯಿ ಇದೆ. ಇದೇನಪ್ಪ ಅಂದ್ಕೊಂಡ್ವಿ. ಆಚೆ ಕಡೆ ನೋಡಿದರೆ ಬರೀ 30 ರೂಪಾಯಿ, 40 ರೂಪಾಯಿ, 20 ರೂಪಾಯಿ ಈ ರೀತಿ ಬೋರ್ಡು. ಒಳಗಡೆ ನೋಡಿದ್ರೆ ಈ ರೀತಿ ಬೋರ್ಡು. ಎಲ್ಲ ಥರ ವಸ್ತುಗಳು ಸಹ ಈ ಜಾತ್ರೆನಲ್ಲಿ ಇತ್ತು. ಪಾಪ ಈ ಪಿಗ್ಗು ಗೊಂಬೆ ಅಂತೂ ಎಷ್ಟು ಚೆನ್ನಾಗಿ ನೋಡ್ತಾ ಇದೆ ನೋಡಿ. ಅಷ್ಟೊಂದು ಥರ ಎಲ್ಲ ಥರ ಜಾಡಿ ಇರ್ಬೋದು, ಮಕ್ಕಳ ಆಟೋಟ ಸಾಮಾನು ಇರ್ಬೋದು, ಹಾಗೆ ಮನೆ ಬೆಳಕೆಯ ವಸ್ತುಗಳಾಗಿರಬಹುದು, ಪ್ರತಿಯೊಂದು ಜಾತ್ರೆನಲ್ಲಂತೂ ಸಿಗುತ್ತೆ. ಅಷ್ಟಕ್ಕೂ ಹಳ್ಳಿಯಿಂದ ಬಂದಿರ್ತಾರಲ್ವ ಅಂಥವ್ರಿಗಂತೂ ಇದು ಒಳ್ಳೆಯದೇ ಸೇಲು ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಂದು ವಸ್ತುನೂ ಇಲ್ಲಿ ಸಿಗುತ್ತೆ. ಹಳ್ಳಿಯಿಂದ ಬಂದಿರೋರ್ಗಂತೂ ತುಂಬ ಉಪಯೋಗ ಅಂತಲೇ ಹೇಳ್ಬೋದು. ಅವ್ರಿಗೆ ಅಂತಲ್ಲ, ನಮಗೂ ಸಹ ಉಪಯೋಗದ ವಸ್ತುಗಳು ಸಹ ಇತ್ತು. 40 ರೂಪಾಯಿ, 30 ರೂಪಾಯಿ, 20 ರೂಪಾಯಿಂದ ಹಿಡಿದು 100 ರೂಪಾಯಿವರೆಗೂ ಇತ್ತು. ಈ ಸೇಲಂತೂ ತುಂಬ ಚೆನ್ನಾಗಿತ್ತು ನೋಡಿ. ಎಲ್ಲರೂ ಈ ರೀತಿ ಮುಗಿಬಿದ್ದು ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನು ಆಯ್ದುಕೊಂಡು ಈ ರೀತಿ ಒಂದು ಡಬ್ಬಕ್ಕೆ ಹಾಕ್ಕೊಂಡು ಆಚೆ ಕಡೆ ಬಿಲ್ ಮಾಡಿಸಿ ದುಡ್ಡು ಕೊಡೋದು ಇಲ್ಲಿನ ಸೇಲ್ದು ಆಗಿರುತ್ತೆ. ಅಂದರೆ ಅಂಗಡಿನ ಪದ್ಧತಿ ಆಗಿರುತ್ತೆ. ಹಾಗೆ ನಾನು ಕೂಡ ಇಲ್ಲೊಂದು ಸರ ಅನ್ನೋದು ಪರ್ಚೇಸ್ ಮಾಡಿದೆ.
ಮತ್ತು ಇಲ್ಲಿ ಆಟ ಸಾಮಾನು ಎಲ್ಲ ಇತ್ತು. ಸೀತಾದೇವಿ ಈ ಬೆಟ್ಟದ ಮೇಲೆ ಅಂದರೆ ಆವಣಿ ಬೆಟ್ಟದ ಮೇಲೆ ಲವಕುಶರಿಗೆ ಜನ್ಮ ನೀಡಿರ್ತಾಳೆ. ಅಲ್ಲಿ ಅ, ಲವಕುಶರಿಗೆ ಕುಡಿಸಿದಂಥ ಹಾಲಿನ ಒರಳೆ ಆಗಿರ್ಬೋದು, ತೊಟ್ಟಿಲು ಆಗಿರ್ಬೋದು, ಪ್ರತಿಯೊಂದು ಸಹ ಇಲ್ಲಿದೆ. ಯಾವಾಗಾದರೂ ಟೂರಿಸ್ಟ್ ಪ್ಲೇಸ್ ಥರ ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಬೆಟ್ಟ ಅಂತೂ ಹತ್ತೋ ಸಾಮರ್ಥ್ಯ ಇರಬೇಕಷ್ಟೇ ಬೆಟ್ಟ ಹತ್ತಕ್ಕಂತೂ. ಹಾಗೆ ಇಲ್ಲಿ ನೋಡಿ ಗೊಂಬೆಗಳು ಸಹ ಇದ್ದು, ಈ ಗೊಂಬೆಗಳಂತೂ ನಮ್ಮ ಹೆಣ್ಮಕ್ಳಿಗಂತೂ ತುಂಬಾ ಇಷ್ಟ. ಯಾಕೆ ಹೇಳಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಡೋಕ್ಕೆ ಡೆಕೋರೇಷನ್ಗೆ ಸಖತ್ತಾಗಿರುತ್ತೆ. ಹಾಗೆ ಇಲ್ಲಿ ಉಚಿತ ಭೋಜನಾಲಯ ಕೂಡ ಇತ್ತು. ನೋಡಿ ಅಲ್ಲೆಲ್ಲ ಜನಗಳು ನಿಂತಿದ್ದಾರೆ ಉಚಿತ ಭೋಜನಾಲಯಕ್ಕೆ. ಈ ರೀತಿ ನಾವೆಲ್ಲ ಜಾತ್ರೆ ಎಲ್ಲ ನೋಡಿಕೊಂಡು ಒಂದೊಂದು ಅಂಗಡಿಯನ್ನು ನೋಡಿಕೊಂಡು ಬೇಕಾದ ವಸ್ತುಗಳನ್ನು ಖರೀದಿಸಿ ನಾವು ಸಹ ಮುಂದೆ ಸಾಗಿದ್ವಿ. ಈ ಬಿಸಿಲಿನಲ್ಲಂತೂ ತುಂಬಾ ಕಷ್ಟ ನಡೆಯೋಕ್ಕಂತೂ. ಬಸ್ನಲ್ಲಿ ಬರೋರಿಗೆ ಸ್ವಲ್ಪ ನಡೆಯೋದು ಕಡಿಮೆ ಆದರೆ ಆ ಗಾಡಿನಲ್ಲಿ ಬರೋರ್ಗಂತೂ ತುಂಬ ದೂರನೇ ನಿಲ್ಲಿಸ್ಬಿಡ್ತಾರೆ. ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಮುಂಬಾಗಿಲಿಂದ ಒಳಗಡೆ ಬರೋ ಅಷ್ಟೊತ್ತಿಗೆ ತುಂಬಾ ಒಂದು 2 ಕಿಲೋಮೀಟ್ರ್ ಅಷ್ಟು ಸರಿಸುಮಾರು ನಡಿಬೇಕಾಗಿತ್ತೆ. ಈ ಬಿಸಿಲಿಗಂತೂ ಸಾಕಾಗಿತ್ತು ಅಂತಲೇ ಹೇಳ್ಬೋದು ನಡ್ಕೊಂಡು ಬರೋ ಅಷ್ಟೊತ್ತಿಗೆ. ನೋಡಿ ಬುದ್ಧನ ಗೊಂಬೆ ಎಷ್ಟು ಚೆನ್ನಾಗಿದೆ ಇಲ್ಲಿ. ಹಾಗೆ ಜಾತ್ರೆ ಅಂದರೆ ಕಡಲೆಪುರಿ ಮಿಕ್ಚರ್ ಅಂತೂ ತೊಗೊಂಡೇ ಬರೋಕ್ಕಾಗತ್ತಾ? ಕಂಪಲ್ಸರಿ ಯಾರೇ ಹೋಗಲಿ ಕಡಲೆಪುರಿ ಮಿಕ್ಸ್ಚರ್ ಅಂತೂ ತೊಗೊಂಡು ಬರಲೇಬೇಕು. ಅದು ಕೂಡ ಒಂದು ಪದ್ಧತಿ ಆಗಿರುತ್ತೆ. ಏನು ಅನ್ನೋದು ನನಗಂತೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ಬಿಸಿಲಿನಲ್ಲಿ ನಡೆದು ಸಾಕಾಗಿ ಕಡೆಗೆ ಕಬ್ಬಿನ ಹಾಲು ಕುಡ್ಕೊಂಡು ನಾವು ಸ್ವಲ್ಪ ಮುಂದೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಅಲ್ಲ ನೋಡಿದ್ರಾ, 100 ರೂಪಾಯಿ ಬನ್ರಿ ಅಂತ ಅಂದ್ಬಿಟ್ಟು ಮತ್ತೆ ಹತ್ರಕ್ಕೆ ಹೋದ್ರೆ 150 ಅಂತ ಹೇಳ್ತಾನೆ. ಆಯಪ್ಪ ಪಾತ್ರೆಗಳೇಯಪ್ಪ. ಹಾಗೆ ನೋಡಿ ಎಷ್ಟು ಮೋಸ ಅಲ್ವಾ. ಮತ್ತು ಬಸ್ ನಿಲ್ಲ ಜಾಗ ಇದಾಗಿರುತ್ತೆ. ಆವಣಿಯಿಂದ ಕೋಲಾರ, ಬೆಂಗಳೂರು, ಶ್ರೀನಿವಾಸಪುರ, ಮುಳಬಾಗಿಲು, KGF ಎಲ್ಲ ಥರ ಬಸ್ ಅನುಕೂಲಗಳು ಅಂತೂ ಸಿಗುತ್ತೆ. ಬೇರೆ ಟೈಮಲ್ಲಿ ಸಹ ಬಸ್ ಅನುಕೂಲ ಇದೆ, ಬಂದು ವಿಸಿಟ್ ಮಾಡಿ. ಹೆಂಗನ್ನಿಸ್ತು ಈ ಜಾತ್ರೆ ವಿಡಿಯೋ? ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದ.